ಶ್ರುತಿ ಶ್ರುತಿ ಬಂದ್ಯಾ ರವಿ? ನನ್ನ ತಲೆ ಸಿಕ್ಕಾಪಟ್ಟೆ ನೋವ್ತಿದೆ. ನಿನ್ ಸ್ಟೈಲಲ್ಲಿ ನನಗೆ ಕಾಫಿ ಮಾಡ್ಕೊಟ್ಬಿಡು ಪ್ಲೀಸ್. ಮಾಡ್ಕೊಡ್ತೀನಿ, ಎಲ್ಲ ಮಾಡ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ಗೆಷ್ಟು ಫಿಕ್ಸ್ ಮಾಡಿದ್ಯಾ ಅಂತ ಹೇಳು ಶ್ರುತಿ. ನಿಂಗೇನ್ ಫಿಕ್ಸ್ ಮಾಡ್ಬೇಕು? ಸ್ಯಾಲ್ರಿ ಶ್ರುತಿ, ಸ್ಯಾಲ್ರಿ. ನೀನ್ ನನ್ ಗಂಡ, ನಾನ್ ಯಾಕೆ ನಿಂಗೆ ಸ್ಯಾಲ್ರಿ ಕೊಡ್ಬೇಕು? ಹಾಗಾದ್ರೆ ಅದ್ ನಿನ್ ದುರಾಂಕಾರ ತಾನೆ? 1 ಸೆಕೆಂಡ್, ಯಾಕೆ ಇಷ್ಟೊಂದು ತಪ್ಪ ಮಾಡ್ಕೊಂಡಿದ್ಯಾ? ಏನಾಯ್ತು? ನಾನು ನಿಂಗೆ 1000 ಸಲ ಹೇಳಿದೀನಿ, ಏನಾದ್ರೂ ಮಾಡಕ್ ಮುಂಚೆ ಮಾತಾಡಕ್ ಮುಂಚೆ 10 ಸಲ ಯೋಚನೆ ಮಾಡು ಅಂತ. ನಾವ್ ಆಡೋ ಒಂದ್ ಮಾತು, ನಡ್ಕೊಳ್ಳೋ ರೀತಿ ಒಬ್ಬೊಬ್ಬರಿಗೆ ಜೀವನ ಪೂರ್ತಿ ಹರ್ಟ್ ಮಾಡುತ್ತೆ ಅಂತ ನೀನ್ ಯೋಚನೆ ಮಾಡಲ್ವಾ ಶ್ರುತಿ? ಹರ್ಟಾ? ನಾನ್ ಯಾರಕ್ ಹರ್ಟ್ ಮಾಡ್ದೆ ರವಿ? ನಮ್ಮ ಅತ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ? ಅವ್ರ ಈ ಮನೆ ಸೊಸೆನಾ ಅಥವಾ ಮನೆ ಕೆಲ್ಸದವ್ರ? ಮಾತಾಡು ಶ್ರುತಿ, ನಿನ್ನೆ ಕೇಳ್ತಾ ಇರೋದು. 5 ಮಿನಿಟ್ಸ್ ಆಗ್ಲಿ ಅಂತ ವೇಟ್ ಮಾಡ್ತಿದ್ದೆ. ನೀನೇ ತಾನೇ ಹೇಳಿದ್ದು ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡು ಅಂತ. ಶ್ರುತಿ, ಇರಿಟೇಟ್ ಮಾಡ್ಬೇಡ, ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ನಾನ್ ಯಾವಾಗ ಅವ್ರನ್ನ ಕೆಲ್ಸದವ್ರು ಅಂತಂದೆ? ನೀನ್ ಬಾಯಲ್ಲಿ ಅಂದೇ ಹೋದ್ರು ಅವ್ರು ಮಾಡೋ ಕೆಲ್ಸಕ್ಕೆ ದುಡ್ಡು ಕೊಟ್ಟು ನೀನ್ ಹಾಗೆ ತಾನೇ ನಡ್ಸ್ಕೊಂಡಿದ್ದು. ನೀನ್ ಹಾಗೆ ಮಾಡಿದ್ದು ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಫಸ್ಟ್ ಆಫ್ ಆಲ್ ಯಾರು ನಿನಗೆ ಇದನ್ನ ಹೇಳಿದ್ದು? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಶ್ರುತಿ, ಅವ್ರು ಈ ಮನೆ ಹಿರಿ ಸೊಸೆ. ಅದ್ ನನಗೂ ಗೊತ್ತಿದೆ ರವಿ. ಗೊತ್ತಿದ್ರೆ ಅವ್ರಿಗೆ ಯಾಕೆ ಕೆಲಸ ಹೇಳ್ತಾ ಇದ್ಯಾ? ನಿನ್ ಕೆಲಸ ನೀನ್ ಮಾಡ್ಕೊಳಕ್ ಬರಲ್ವಾ? ಅವ್ರಿಗೆ ಕೇಳಿ ಕೇಳಿ ಮಾಡ್ತಿದಾರ ರವಿ. ಅವ್ರು ಮಾಡ್ತಾ ಇರೋದು ಅವ್ರ ಒಳ್ಳೆ ಮನ್ಸಿಂದ, ನಿನ್ ಮೇಲಿರೋ ಪ್ರೀತಿಯಿಂದ. ಅದಕ್ಕೆ 2000 ರೂಪಾಯಿ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂತೀಯ ನೀನು? ಅವನ ಮನ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ಯೋಚನೆ ಮಾಡಿಲ್ವಾ ಶ್ರುತಿ ನೀನು? ಆಯ್ತಾ ಮಾತಾಡಿದ್ದು ರವಿ? ನೀನ್ ಏನು ಯೋಚನೆ ಮಾಡದೆ ಮಾತಾಡ್ತಿದ್ಯಾ. ಟು ಬಿ ಆನೆಸ್ಟ್, ನೀನು ಅವ್ರ ಬಗ್ಗೆ ಥಿಂಕ್ ಮಾಡಲ್ಲ. ಈ ಹೋಲ್ ಮನೆಯಲ್ಲಿ ನಾನೊಬ್ಳೆ ಮೀನಾ ಅವ್ರ ಬಗ್ಗೆ ಯೋಚನೆ ಮಾಡ್ತಿರೋದು, ಕೇರ್ ತಗೋತಿರೋದು. ನೀವೆಲ್ಲ ಅವ್ರನ್ನ ಅಡ್ವಾಂಟೇಜ್ ಆಗಿ ತಗೋತಿದ್ದೀರಾ. ನೀನ್ ತಪ್ಪು ಮಾಡಿ ಆ ತಪ್ಪನ್ನ ಎಲ್ಲಾರ ಮೇಲೂ ಹಾಕ್ತಾ ಇದೆ ಶ್ರುತಿ. ಅವ್ರನ್ನ ಮನೆ ಕೆಲ್ಸದವ್ರಾಗಿ ನೋಡಿದ್ದು ನೀನು. ಅವರು ನನ್ನೊಬ್ರು ಕೆಲಸ ಮಾತ್ರ ಮಾಡ್ತಿಲ್ಲ ರವಿ, ಇಡೀ ಮನೆ ಕೆಲಸ ಅವ್ರೊಬ್ರೇ ಮಾಡ್ತಿರೋದು. ನಾನು ಸುಮಾರು ಸಲ ಥ್ಯಾಂಕ್ಸ್ ಹೇಳ್ದೆ. ಅಂಡ್ ಇವತ್ತು ನಾನು ಕ್ಯಾಶುವಲ್ ಆಗಿ ದುಡ್ಡು ಕೊಟ್ಟಿದ್ದಕ್ಕೆ ಅದನ್ನ ಸ್ಯಾಲ್ರಿ ಅಂತ ಹೇಳಿ ಇನ್ಸಲ್ಟ್ ಮಾಡ್ತಿರೋದು ನೀವು. ಓಹೋ, ನೀವ್ ಮಾಡ್ತಾ ಇರೋ ಕೆಲ್ಸಕ್ಕೆ ದುಡ್ಡು ಇಟ್ಕೊಳ್ಳಿ ಅಂತ ಕೈಗೆ ದುಡ್ಡು ಕೊಟ್ರೆ ಅದಕ್ಕೆ ಏನ್ ಅರ್ಥ ಶ್ರುತಿ? ಅವ್ರು ಮಾಡ್ತಿರೋ ಕೆಲಸಕ್ಕೆ ಬೆಲೆ ಕೊಡ್ತಿದ್ದೀನಿ, ವ್ಯಾಲ್ಯೂ ಕೊಡ್ತಿದ್ದೀನಿ ಅಂತ ಅರ್ಥ. ಬೇರೆಯವರೆಲ್ಲ ಬರೀ ದುಡಿಸ್ಕೋತಿದ್ದಾರೆ ರವಿ, ಅವ್ರಿಗೂ ಖರ್ಚಿರುತ್ತೆ. ಅವ್ರೇನ್ ಮಾಡ್ತಾರೆ? ರೋಹಿಣಿ ನಾನು ಕೆಲ್ಸಕ್ಕೆ ಹೋಗ್ತೀವಿ, ನಮಗೇನ್ ಬೇಕು ನಾವ್ ತಗೋತೀವಿ. ಅವ್ರೇನ್ ಮಾಡ್ತಾರೆ? ಅದಕ್ಕೆ ಅಂತಾನೆ ಸೂರ್ಯ ಇರೋದು. ಸೂರ್ಯ ಅವರಿಗೆ ಕುಡಿಯೋದ್ ಬಿಟ್ಟು ಇನ್ನೇನ್ ಬರುತ್ತೆ? ದುಡಿಯೋ ದುಡ್ಡನ್ನೆಲ್ಲ ಕುಡಿಯೋದಿಕ್ಕೆ ಹಾಕ್ತಾರೆ. ಅಟ್ಲೀಸ್ಟ್ ಮೀನಾ ಅವರು ಮದ್ವೆಕ್ಕಿಂತ ಮುಂಚೆ ಹೂ ಕಟ್ಬಿಟ್ಟಾದ್ರೂ ಸಂಪಾದನೆ ಮಾಡ್ತಿದ್ರು. ಈಗ ಈ ಅಪ್ಪನ್ನ ಕಟ್ಕೊಂಡು ಸಫರ್ ಆಗ್ತಿದ್ದಾರೆ. ನೀನ್ ಸೂರ್ಯನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಹಾಗೆಲ್ಲ ಮಾತಾಡ್ತಾ ಇದೀಯಾ. ಅದು ಬಿಡು, ನೀನ್ ದುಡ್ಡು ಕೊಟ್ಟಿದ್ ತಪ್ಪು ಶ್ರುತಿ. ನಾನ್ ಯಾವ ತಪ್ಪು ಮಾಡಿಲ್ಲ ರವಿ. ಇನ್ಫ್ಯಾಕ್ಟ್ ನೀನು ಅವ್ರಿಗೆ ದುಡ್ಡು ಕೊಡ್ಬೇಕು. ಅವ್ರು ನಿನ್ ಬಟ್ಟೆ ಒಗ್ದು ನಿನಗೆ ಅಡ್ಗೆ ಕೂಡ ಮಾಡ್ಕೊಡ್ತಿದ್ದಾರೆ. ನಮ್ ತಾಯಿ ನನ್ಗೋಸ್ಕರ ಏನೇ ಮಾಡಿದ್ರು ನಾನು ಅವ್ರಿಗೆ ದುಡ್ಡು ಕೊಡ್ಬೇಕಾ ಶ್ರುತಿ? ಇಲ್ಲ, ಇದು ಹಾಗೇನೆ. ನಾನು ಮೀನಾ ಅದ್ಗೆನ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ, ನೀನು ಅವ್ರಿಗೆ ದುಡ್ಡು ಕೊಟ್ಟು ಬೇರೆಯವ್ರ ತರ ಟ್ರೀಟ್ ಮಾಡ್ತಾ ಇದೀಯಾ. ನಾನ್ ಅವ್ರನ್ನ ಅಕ್ಕನ ಸ್ಥಾನದಲ್ಲಿ ನೋಡ್ತಿದ್ದೇನೆ ರವಿ, ಅದಕ್ಕೆ ಕೊಟ್ಟಿದ್ದು. ನೀನ್ ಒಡ ಹುಟ್ಟಿದ್ದು ಹಾಗೆ ಕೊಟ್ಟಿದ್ರೆ ತಪ್ಪಿಲ್ಲ. ಆದ್ರೆ ನೀನು ಅವರು ಬೇರೆ ಮನೆಯಿಂದ ಬಂದಿರೋರು ಶ್ರುತಿ. ನೀವಿಬ್ರು ಈ ಮನೆ ಸೊಸೆ ಅಂದ್ರೆ ನೋಡು, ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ. ನೀನೇ ಅವ್ರನ್ನ ಬೇರೆ ಮನೆಯಿಂದ ಬಂದಿರೋದು ಅಂತ ಹೇಳಿ ಬೇರೆ ಮಾಡ್ತಿರೋದು. ನಾನ್ ಒಂದ್ ರೀತಿಯಲ್ಲಿ ಮೀನಾಗೆ ಒಳ್ಳೇದೇ ಮಾಡಿದ್ದೀನಿ ರವಿ. ಅವತ್ತು ರೋಹಿಣಿ ಅತ್ತೆಗೆ ಪಾಕೆಟ್ ಮನಿ ಕೊಟ್ಟಾಗ ಅವ್ರು ಖುಷಿಯಾಗಿ ಇಸ್ಕೊಂಡ್ರು. ಬಟ್ ನಾನ್ ಮೀನಾ ಕೊಟ್ಟಿದ್ದು ತಪ್ಪಾ? ಅದು ಇದು ಒಂದಲ್ಲ ಶ್ರುತಿ. ತುಂಬಾ ಚೆನ್ನಾಗಿದೆ ರೀ ನೀವ್ ಹೇಳ್ತಿರೋದು. ಮನೆಯವ್ರ ಮೇಲಿರೋ ಪ್ರೀತಿ ಕಾಳಜಿಗೆ ಒಬ್ರು ಕಷ್ಟಪಟ್ಟು ದುಡಿತಿದ್ರೆ ಅದಕ್ಕೆ ನಾನು ಮರ್ಯಾದೆ ಕೊಟ್ಟು ಬೆಲೆ ಕಂಡೆ. ನೀವ್ ಇನ್ನಷ್ಟು ಕಷ್ಟ ಕೊಡ್ತಿರ್ತೀರಾ ಅವ್ರಿಗೆ. ಬೆಳಿಗ್ಗೆ ಎದ್ದಾಗಿಂದ ಮನೆಯವ್ರ ಕೆಲಸ ಎಲ್ಲ ಮಾಡ್ಕೊಂಡು ಟೈಮ್ಗೆ ಊಟ ತಿಂಡಿ ಅಡ್ಗೆ ಮಾಡ್ಕೊಂಡಿರ್ತಾರೆ. ಅಂತ ಆಸೆ ಇರಲ್ವಾ ರವಿ? ಅದಕ್ಕೆ ಅವ್ರಿಗೆ ದುಡ್ಡು ಬೇಕಾಗಲ್ವಾ? ನಾನ್ ಮಾಡಿದ್ದು ಸರಿನೇ ರವಿ, ನನಗದು ತಪ್ಪು ಅಂತ ಅನಿಸ್ತಿಲ್ಲ. ನೀನೇನಾದ್ರೂ ಮಾಡಕ್ ಮುಂಚೆ ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ, ಮಾಡಿದ್ಮೇಲೆ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳಲ್ಲ. ನಿನ್ ಜೊತೆ ಮಾತಾಡು ವೇಸ್ಟು. ನನ್ ತಲೆ ನೋವ್ತಾ ಇದೆ, ನಾನು ಮಲ್ಕೋತೀನಿ. ನಾನಿಲ್ಲಿ ಮಾತಾಡ್ತಿದ್ದೀನಿ ತಾನೆ? ಶ್ರುತಿ, ನನಗೆ ತಲೆ ನೋವ್ತಾ ಇದೆ. ನಾನಿಲ್ಲಿ ನೇಲ್ ಪಾಲಿಶ್ ಹಾಕೋತೀನಿ ತಾನೆ? ಬೇಕಾದ್ರೆ ಹೊರಗಡೆ ಹೋಗಿ ಹಾಕೋ. ನೀನ್ ಬೇಕಿದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೋ. ಬೇಡ ಶ್ರುತಿ, ಇರಿಟೇಟ್ ಮಾಡಬೇಡ.
ನಾನು ನೇಲ್ ಪಾಲಿಶ್ ಹಾಕೋತಿದ್ದೀನಿ ಅಂತ ಹೇಳ್ದೆ ತಾನೆ? ಹೊರಗಡೆ ಹೋಗಿ ಹಾಕು ಅಂತಾನು ಹೇಳ್ದೆ ತಾನೆ? ರವಿ, ಇರಿಟೇಟ್ ಮಾಡ್ಬೇಡ ಹೇಳ್ತಿದ್ದೀನಿ. ಶ್ರುತಿ, ನಾನು ಅವಾಗಿಂದ ಅದೇ ಹೇಳ್ತಾ ಇರೋದು, ಇರಿಟೇಟ್ ಮಾಡ್ಬೇಡ, ಆಚೆ ಹೋಗಿ ಹಾಕೋ. ರವಿ, ತಲೆ ಕೆಡಿಸ್ತಿದ್ಯಾ? ಮೊದಲೇ ತಲೆ ನೋವ್ತಿದೆ ನನಗೆ. ಬೇಡ ಶ್ರುತಿ, ಸುಮ್ಮನೆ ಇರು. ಸುಮ್ಮನೆ ಇರು. ಏನಮ್ಮ ಮೀನಾ, ಬಟ್ಟೆ ಮಾಡಿಸ್ತಾ ಇದೆಯಾ? ಹೌದು ರೀ. ನಿಮ್ಗೆ ದೋಸೆ ಹಾಕೊಡ್ಲಾ? ಇಲ್ಲಿಗೆ ತರಲಾ ಅಥವಾ ಡೈನಿಂಗ್ ಟೇಬಲ್ ಹತ್ರ ಬರ್ತೇವೆ? ಬೇಡ ಬೇಡ ಬೇಡ, ನಂಗೇನು ಬೇಡ. ನಾನು ಆಂದವೇ ಬರ್ತಾ ತಿನ್ಕೊಂಬಂದೆ. ಇವನು ನಮ್ಮ ಚೀತಾ ಇದ್ದಾನಲ್ಲ, ನಾನು ಅವನು ಟೀ ಕುಡ್ಕೊಂಡು 2 ಬೋಲ್ಡ ತಿನ್ಕೊಂಬಂದ್ವಿ. ಅದೇ ಇನ್ನೂ ಹೊಟ್ಟೆನಲ್ಲಿದೆ, ಅದೇ ಇನ್ನೂ ಅರ್ಗಿಲ್ಲ. ಸರಿ. ಓಯ್ ಮೀನೇಶ್ವರಿ, ಏನಮ್ಮ ನಿನ್ನ ಮುಖದಲ್ಲಿ ಏನೋ ವರಿ ಕಾಣಿಸ್ತಾ ಇದೆ? ಏನಿಲ್ಲ ಬಿಡಿ. ಈ ಹೆಣ್ಮಕ್ಳು ಏನೂ ಇಲ್ಲ ಅಂತಂದರೆ ಏನೋ ಇದೆ ಅಂತ ಅರ್ಥ. ಇಷ್ಟು ದಿನ ನೀವು ಹೇಳಿದ್ದು ನಿಜನೇ ರೀ. ನಾನು ಈ ಮನೇಲಿ ಮನೆ ಕೆಲಸದೊಳಗೆ ಉಳ್ಕೊಂಡಿದ್ದೀನಿ ಅಂತ ಅನಿಸ್ತಿದೆ. ಯಾಕಮ್ಮ, ಏನಾಯ್ತು? ಏನಿದು? ದುಡ್ಡು ರೀ. ಅದು ನನಗೂ ಗೊತ್ತು. ನಿನಗೆ ನೀನು ಹೂ ಕಟ್ಬಿಟ್ಟು ನಿಮ್ಮ ಅಮ್ಮಂಗೆ ತೊಗೊಂಡೋಗಿ ಕೊಡ್ತೀಯಲ್ಲ, ಅವ್ರ ಹತ್ರ ದುಡ್ಡು ಇಸ್ಕೊಬೇಡ ಅಂತ ಹೇಳಿದ್ದೆ. ಯಾಕಮ್ಮ ಇಸ್ಕೊಂಡೆ? ಅದೇನ ಇದು? ನನಗೆ ಸಂಬಳ ಕೊಟ್ಟರು ರೀ. ಸಂಬಳನ? ಯಾರು? ಮೀನಾ, ನೀನೇನೇ ಕೇಳ್ತಾ ಇರೋದು? ನಿನಗೆ ಯಾರಮ್ಮ ಸಂಬಳ ಕೊಟ್ಟರು? ಹಾಂ, ಅಟ್ಲೀಸ್ಟ್ ಯಾಕೆ ಕೊಟ್ಟರು ಅಂತಾದರೂ ಹೇಳು. ಈ ಮನೇಲಿ ಮಾಡೋ ಕೆಲ್ಸಕ್ಕೆ ಸಂಬಳ ಕೊಟ್ರು. ಮೀನಾ, ಯಾರು ಕೊಟ್ಟರು? ಯಾರು ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ ರೀ. ರೋಹಿಣಿ ಅವರಪ್ಪ ಮಲೇಷ್ಯಾದಲ್ಲಿ ದೊಡ್ಡ ಬಿಸ್ನೆಸ್ ಮಾಡ್ತಾರೆ. ಶ್ರುತಿ ಹುಟ್ಟಿರೋದು ಕೋಟ್ಯಾಧೀಶರು ಮನೇಲಿ. ನಾನು ಬಡವಳು. ನೀವೇ ಹೇಳಿದ್ರಿ ನಿನಗೆ ಮನೆ ಕೆಲಸ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅಂತ. ಹಾಗಿದ್ದಾಗ ಎಲ್ಲರೂ ನನ್ನನ್ನು ಈ ಮನೆ ಕೆಲಸದೋಳು ಅಂತ ತಾನೇ ತಿಳ್ಕೊಂಡಿರೋದು. ಮೀನಾ, ಹೇಳಿ, ನೀನು ಈ ಮನೆ ಕೆಲಸದೊಳಲ್ಲ ಕಣೆ. ನೀನು ಹೆಂಡತಿ, ಈ ಮನೆ ಸೊಸೆ ನೀನು. ಆದರೆ ಯಾರು ಹಾಗನ್ಕೊಂತಿಲ್ಲ ರೀ. ಮೀನಾ, ಪದೇ ಪದೇ ಅದನ್ನೇ ಹೇಳ್ಬೇಡ. ಈ ದುಡ್ಡು ನಿನಗೆ ಯಾರು ಕೊಟ್ಟರು ಹೇಳು. ಶ್ರುತಿ ಅವ್ರ ಬಟ್ಟೆನ ಒಗೆದಕ್ಕೆ ಕೊಟ್ಟು ಜೊತೆಗೆ 2,000 ದುಡ್ಡು ಕೊಟ್ಟರು. ಏಯ್, ನಾನು ಆವತ್ತೇ ಹೇಳಿದೆ ಆ ಹುಡುಗಿ ಕೊಬ್ಬು ಜಾಸ್ತಿ ಅಂತ. ನೀನು ನನ್ನ ಮಾತು ಕೇಳಿದ್ಯಾ? ಹಾಂ, ವಕಾಲತ್ ಮಾಡಿ ಮನೆ ಕರ್ಕೊಂಬಂದೆ. ಇವಾಗ ಅನುಭವಿಸು ರೀ. ಅವಳು ತುಂಬ ಒಳ್ಳೆಯವಳು ಅಂತ ಬೇರೆ ಹೇಳ್ತಾ ಇದ್ದೆ ನೀನು. ಈಗ ನೋಡು ಏನು ಮಾಡಿದ್ದಾಳೆ. ಬಂದ 4 ದಿನದಲ್ಲೇ ನಿನ್ನನ್ನು ಮನೆ ಕೆಲಸದೊಳಗೆ ಮಾಡಿದ್ದಾಳೆ. ಅವಳು ದುಡ್ಡು ಕೊಟ್ಟರೆ ನೀನು ಯಾಕೆ ಇಸ್ಕೊಂಡೆ? ನೀನು ಯಾಕೆ ತೊಗೊಂಡೆ? ನನಗೆ ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳಬೇಕಾಗಿತ್ತು. ನಾನು ಹೇಗ್ರಿ ಕೇಳೋಕ್ಕಾಗತ್ತೆ? ಅತ್ತೆ ಹೇಳ್ದಂಗೆ ಆ 2 ಸೊಸೆದಿರು ದೊಡ್ಡ ಮನೆಯಿಂದ ಬಂದಿರೋರು. ನನಗೆ ಈ ಮನೇಲಿ ಕಸ ಗುಡ್ಸೋದು, ಪಾತ್ರೆ ಬೆಳಗೋದು, ಮನೆ ಕೆಲಸ ಬಿಟ್ರೆ ಬೇರೆ ಏನ್ ತಾನೇ ಬರುತ್ತೆ? ಹೇ ಮೀನಾ, ನಿನಗೆ ನೀನೇ ಮರ್ಯಾದೆ ಕೊಟ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರು ಯಾರೇ ನಿನಗೆ ಮರ್ಯಾದೆ ಕೊಡ್ತಾರೆ? ನನಗೆ ಈ ಮನೇಲಿ ಮರ್ಯಾದೆ ಎಲ್ರಿ ಇದೆ? ಏಯ್, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದು ಮಾಡು, ಇದು ಮಾಡು ಅಂತ ಅತ್ತೆ ಹೇಳ್ತಾರೆ. ಎಲ್ರೂ ಹಾಗೆ ಅವ್ರಿಗೆ ಏನು ಕೆಲಸ ಬೇಕೋ ಅದನ್ನು ಹೇಳಿ ಮಾಡಿಸ್ಕೊಂತಾರೆ.